ನಾವಿವತ್ತು ಬೆಂಗಳೂರಿನಲ್ಲಿ ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ತುಂಬ ಜಾಸ್ತಿನೇ ಮಳೆ ಬೀಳ್ತಾ ಇರೋ ಕಾರಣ ಉಷ್ಣಾಂಶ ಸ್ವಲ್ಪ ತಣ್ಣಗಾಗಿದೆ. ಈ ಮಳೆ ಬಿತ್ತೋ ಇಲ್ವೋ ಗೊತ್ತಿಲ್ಲ, ಬೀಳ್ತಿದ್ದಂಗೆ ಪ್ರಮುಖ ರಸ್ತೆಗಳೆಲ್ಲ ಈಗ ವಾಟರ್ ಲಾಗಿಂಗ್ ಆಗಿಬಿಟ್ಟಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಇದು ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂದೆ ಇರುವಂತಹ ರಸ್ತೆ ಸ್ಥಿತಿ ಹೀಗಿದೆ. ಅಂದರೆ ಬರೋ ಗಾಡಿಗಳು ಕೂಡ ಅಷ್ಟೇ, ಸ್ವಲ್ಪನೂ ಸ್ಲೋ ಮಾಡೋದೇ ಇಲ್ಲ, ಹಾಗೆ ಎರ್ರಾಬಿರ್ರಿ ಹೋಗ್ತಾ ಇರ್ತಾರೆ. ನೀರು ಕೂಡ ಅಕ್ಕಪಕ್ಕ ಇರುವಂತಹ ಜನರಿಗೆ ಎಗರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇನ್ನು ಟೂ ವೀಲರ್ಸ್ ಅವರಂತೂ ಪರದಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ನೋಡ್ಬೋದು ಬೆಂಗಳೂರಿನ ರಸ್ತೆಯ ಸ್ಥಿತಿ ಹೇಗಿದೆ ಅಂತ ಹೇಳಿ. ಇನ್ನು ಬೆಳಗ್ಗೆಯಿಂದ ಜಡಿ ಮಳೆ ಬೀಳ್ತಿತ್ತು, ಸಾಧಾರಣ ಮಳೆ ಬೀಳ್ತಿತ್ತು. ಈಗ ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಹೆಚ್ಚಾಗಿರೋ ಕಾರಣ ಫುಲ್ಲು ನೀರು ನಿಂತುಬಿಟ್ಟಿದೆ ರಸ್ತೆಯಲ್ಲಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ನಾನು ಮುಂದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದು ಪ್ರಮುಖ ರಸ್ತೆ, ಅಂದರೆ ಮಲ್ಲೇಶ್ವರಂನ ಸಂಪಿಗೆ ರಸ್ತೆ. ಇದು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಸ್ಥಿತಿ ಹೀಗಿದೆ ನೋಡಿ. ಹೇಗೆಲ್ಲ ಕಷ್ಟಪಡಬೇಕು ಟೂ ವೀಲರ್ಸ್ ಅವರು ಅಂತ. ಅಂದರೆ ಇಲ್ಲಿ ರಸ್ತೆಯಲ್ಲಿ ಗುಣಿ ಇರೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ರಸ್ತೆ ಹದಗೆಟ್ಟಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಗುಣಿ ಇದೆಯಾ ಇಲ್ವಾ, ಏನು ಗುಣಿಯಲ್ಲಿ ಇಳಿಸ್ತಾ ಇದ್ದಾರಾ ಅನ್ನೋದು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗ್ತಿಲ್ಲ. ಅಂದರೆ ಮಳೆ ಬಂದಿರೋ ಕಾರಣ ನೀರು ನಿಂತಿರುವ ಸ್ಥಿತಿ ಹೇಗಿದೆ ಅಂದರೆ ನೀರು ಕಂಪ್ಲೀಟಾಗಿ ಆ ಪಾಟ್ ಹೋಲ್ಸನ್ನು ಮುಚ್ಚಿ ಹೋಗಿದೆ. ಅಂದರೆ ಕಂಪ್ಲೀಟಾಗಿ ಏನು ಆ ಗುಣಿಗಳು ನೀರಿನಿಂದ ಮುಚ್ಚಿ ಹೋಗಿದೆ. ಹೀಗಾಗಿ ಅಲ್ಲಿ ಅಂದರೆ ಗುಣಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ರಸ್ತೆ ಕಂಪ್ಲೀಟಾಗಿ ನೀರು ತುಂಬಿಕೊಂಡಿದೆ. ಈ ಕಡೆ ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಹೇಗಿದೆ ರಸ್ತೆಯ ಸ್ಥಿತಿ ಅಂತ ಹೇಳಿ. ಇಷ್ಟರ ಮಳೆನೇ ನಮ್ಮ ಬೆಂಗಳೂರು ತಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಮಾತಾಡಿ. ಇವಾಗ ಮಳೆ ಜೋರಾಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆ ಇದು ನೋಡ್ತಾ ಇದ್ದೀವಲ್ಲ, ಹಳ್ಳ ಕೊಳ್ಳಗಳು ನೋಡಿ. ಸುಮ್ಮನೆ ಒಂದು 5 ನಿಮಿಷ ಮಳೆ ಬಂದಿದ್ದಕ್ಕೆ ಎಲ್ಲ ತುಂಬೋಗ್ತಾ ಇದೆ, ಮತ್ತು ಎಲ್ರಿಗೂ ತೊಂದರೆ ಆಗ್ತಾ ಇದೆ ನೋಡಿ. ಟೂ ವೀಲರ್ಸ್ಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಈಗ ಏನು ಮಾಡಬೇಕು ಇಂತಹ ರಸ್ತೆಗಳನ್ನು? ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬ್ರ್ಯಾಂಡ್ ಬೆಂಗಳೂರಿನ ಸ್ಥಿತಿ ಇವತ್ತು ಈ ರೀತಿ. ಖಂಡಿತ ಹೌದು. ನಾವು ಇವಾಗ ಎಚ್ಚೆತ್ಕೊಳ್ಳೋಕ್ಕೆ ಅಲ್ಲ, ಒಂದು 6 ತಿಂಗಳಿಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲನೂ. ಅಲ್ಲ, ಪ್ರತಿ ಸಲ ಇದೇ ಆಗ್ತಾ ಇದೆ ಅಲ್ವಾ, ಮಾಡಬೇಕು. ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಭ್ರಮರ, ಗಾಯತ್ರಿ ನಗರದಿಂದ. ನೋಡಿದ್ರಲ್ಲ, ಅಂದರೆ ಜನಸಾಮಾನ್ಯರಿಗೂ ಇಲ್ಲಿ ಓಡಾಡೋದಕ್ಕೆ ಕಷ್ಟ ಆಗತ್ತೆ. ಇದೇ ರಸ್ತೆಗಳ ಮೇಲೆ ಓಡಾಡಬೇಕಾಗತ್ತೆ. ಈ ರಸ್ತೆಗಳ ಮೇಲೆ ಓಡಾಡುವಂತಹ ಸ್ಥಿತಿ ಬಂದಾಗ ಹೇಗೆ ಕಾಲಿಡೋದು? ಅಲ್ಲಿ ಗುಣಿ ಇದೆಯಾ ಗೊತ್ತಿಲ್ಲ, ಹಳ್ಳ ಇದೆಯಾ ಗೊತ್ತಿಲ್ಲ, ಏನಿದೆ ಎತ್ತಿದೆ ಒಂದು ಚೂರು ಗೊತ್ತಾಗೋದಿಲ್ಲ. ರಸ್ತೆ ದಾಟೋರಿಗೂ ಕೂಡ ಕಷ್ಟ ಆಗುತ್ತೆ, ಹಾಗೆ ಗಾಡಿಗಳಲ್ಲಿ ಓಡಾಡುವಂಥವ್ರಿಗೂ ಕೂಡ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನು, ನಮ್ಮ ಬೆಂಗಳೂರನ್ನ ನಾವು ಸಿಂಗಾಪುರ್ ಮಾಡ್ತೀವಿ, ಆ ಕಂಟ್ರಿ ಮಾಡ್ತೀವಿ, ಈ ಕಂಟ್ರಿ ಮಾಡ್ತೀವಿ ಅಂತ ಏನು ಕಂಪ್ಯಾರಿಸನ್ನ ಮಾಡ್ತಾ ಇರ್ತಾರೆ ನಮ್ಮ ಸರ್ಕಾರದವರು. ಇವತ್ತು ನಮ್ಮ ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಇಂತಹ ಬ್ರ್ಯಾಂಡ ನಮ್ಮ ಬೆಂಗಳೂರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.